ಪಕ್ಷದ ಹಿರಿಯ ನಾಯಕ ಪಿಣರಾಯಿ ವಿಜಯನ್ ಅವರ ಮೇಲಿನ ರಾಜಕೀಯ ದಾಳಿಯನ್ನ ವಿರೋಧಿಸಿ ಮೋದಿ ಕೇಂದ್ರ ಸರ್ಕಾರ ಮತ್ತು ಇಡಿ ಪ್ರಧಾನ ಕಚೇರಿಯ ವಿರುದ್ಧ ಬೃಹತ್ ಪ್ರತಿಭಟನೆ ಕುರಿತು ಸಿಪಿಐಎಂ ಜಿಲ್ಲಾ ಕಾರ್ಯದರ್ಶಿ ನಿರುಪಾದಿ ಬೆಣಕಲ್, ಜಿಲ್ಲಾ ಕಾರ್ಯದರ್ಶಿ ಮಂಡಳಿ ಸದಸ್ಯರಾದ ಎಂ ಬಸವರಾಜ್, ಜಿಲ್ಲಾ ಸಮಿತಿ ಸದಸ್ಯರಾದ ಮಂಜುನಾಥ್ ಡಗ್ಗಿ, ತಾಲೂಕು ಸಮಿತಿ ಸದಸ್ಯರಾದ ಕೃಷ್ಣಪ್ಪ ನಾಯಕ್, ಪಕ್ಷದ ಮುಖಂಡರುಗಳಾದ ಬಾಲಾಜಿ ಚಳ್ಳಾರಿ, ಬಸಪ್ಪ ಕಸ್ತೂರಿ, ಲಕ್ಷ್ಮಣ ಉಪಸ್ಥಿತರಿದ್ದರು. ದೇಶದಲ್ಲಿ ಸ್ವತಂತ್ರ ಬಂದ ನಂತರ ಮತ್ತು ಸ್ವತಂತ್ರ ಪೂರ್ವವಾಗಿ ಇವತ್ತು ಏನು ಪ್ರಜಾಪ್ರಭುತ್ವದ ಮೇಲೆ ದೊಡ್ಡ ದಾಳಿ ನಡೀತಾ ಇದೆ. ಇತಿಹಾಸ ಗೊತ್ತಿಲ್ಲದಂಥ ಪ್ರಧಾನಿಯವರು, ಕಮ್ಯುನಿಸ್ಟ್ ಇತಿಹಾಸ ಗೊತ್ತಿಲ್ಲದಂಥ ಪ್ರಧಾನಿಯವರು BJP ಅವರು ತಿಳ್ಕೋಬೇಕಾಗಿದೆ. ಕಮ್ಯುನಿಸ್ಟರು ಭ್ರಷ್ಟಾಚಾರಿಗಳಲ್ಲ, ಕಮ್ಯುನಿಸ್ಟರು ಕೋಮುವಾದಿಗಳಲ್ಲ, ಕಮ್ಯುನಿಸ್ಟರು ಜಾತಿವಾದಿಗಳಲ್ಲ ಅಂತ ಅಂದು ಪಿಣರಾಯಿ ವಿಜಯನ್ ನೋಡಿ ಕಲಿಬೇಕಾಗಿದೆ. ಅವರು ಇವತ್ತೇನು ನಿನ್ನೆ ಇಡಿ ದಾಳಿಯೇನು BJP ಸರ್ಕಾರ ಕಮ್ಯುನಿಸ್ಟನ್ನ ಎದುರಿಸಿಕೊಂಡಿದ್ರು. ಆ ಇಡಿ ದಾಳಿ ಮಾಡಿದಂಥ ಇಡಿ ಅಧಿಕಾರಿಗಳು ಬರಿಗೈಲಿ ಹೋಗಿ ಇತಿಹಾಸ ಸೃಷ್ಟಿಯಾಗಿದೆ, ಬರಿಗೈಲಿ ಹೋಗಿದ್ದಾರೆ. BJPಯರು ದೊಡ್ಡ ಭ್ರಷ್ಟಾಚಾರಿಗಳು, ಆ BJPಯರು ದೊಡ್ಡ ಸಹಚ ಅಂತ ತಿಳ್ಕೊಂಡು ಇವತ್ತು ನಮ್ಮ ಕಮ್ಯುನಿಸ್ಟ್ ಪಾರ್ಟಿ ಲೀಡರ್ಗಳ ಮೇಲೆ ಇವತ್ತಿನ ಅಟ್ಯಾಕ್ ಮಾಡ್ತಕ್ಕಂಥ ಹುನ್ನಾರ ನಡೆದಿದೆಯಲ್ಲ, ಅದು ನಡೆಯೋದಿಲ್ಲ ಅಂತಂದು ಭಾರತ ಕಮ್ಯುನಿಸ್ಟ್ ಪಕ್ಷ ಇಡೀ ಡೆಲ್ಲಿಯಲ್ಲಿ ದೊಡ್ಡ ಮಟ್ಟದ ರ್ಯಾಲಿಗೆ ಹೋಗಿತ್ತು. ನಿನ್ನೆ ಮೊನ್ನೆ ರ್ಯಾಲಿ ನಡೀತಾ ಇದೆ ಮತ್ತು ಹೋರಾಟ ಸಹ ನಡೀತಾ ಇದೆ. ಮತ್ತು ಅದೇ ಮೋದಿಯವರೇನು ಚೂ ಬಿಟ್ಟಿದ್ದಲ್ಲ ಇಡಿ ಅಂತ ಹೆಸರಿನಲ್ಲಿ, ಇಡಿ ಅಂತ ಹೆಸರಲ್ಲಿ ಚೂ ಬಿಟ್ಟಂಥ ಮೋದಿಯವರು ಪಿಣರಾಯಿ ವಿಜಯನ್ ಮೇಲೆ ಅಟ್ಯಾಕ್ ಆದಾಗ, ಪಿಣರಾಯಿ ವಿಜಯನ್ನಿಂದ ಹೊರಗೆ ಬಂದಾಗ ಅವ್ರ ಕೈಯಾಗಿ ಏನಿಲ್ಲ ಅಂತಕ್ಕಂಥ ಇಡಿ ಅವರು ಹೇಳಿದರು. ಪಿಣರಾಯಿ ವಿಜಯನ್ನು ಭ್ರಷ್ಟಾಚಾರ ಮಾಡಿಲ್ಲ, ಅವ್ರ ಕಡೆ ಏನೂ ಇಲ್ಲ, ಅವರು ಬಾಡಿಗೆ ಮನೆಯಲ್ಲಿ ಅದಾರ ಅಂತ ಹೇಳ್ತಕ್ಕಂಥ ಇಡಿ IT ಅವರು ಹೇಳಿದರು. ನಾಚಿಗೆ ಬರಬೇಕಾಗಿದೆ BJP ಅವರಿಗೆ. ಮತ್ತು ಅದೇ ರೀತಿಯಾಗಿ ಇವತ್ತು ದೊಡ್ಡ ಭ್ರಷ್ಟಾಚಾರದ ಗಂಟು ಕಟ್ಕೊಂಡಿದ್ದಾರೆ ಯಾರು BJP ಅವರು. ಅವ್ರ ಮೇಲೆ ಯಾರು ಇಡಿ IT ದಾಳಿ ಇಲ್ಲ, ಇಡಿ IT ದಾಳಿ ಅವ್ರ ಮೇಲಿಲ್ಲ. ಆದ್ರೆ ಯಾರು ಇವತ್ತು ದುಡಿಯೋ ವರ್ಗದ ಪರವಾಗಿ, ಕೂಲಿಕಾರ ಪರವಾಗಿ, ರೈತರ ಪರವಾಗಿ, ದಲಿತರ ಪರವಾಗಿ, ಅಲ್ಪಸಂಖ್ಯಾತರ ಪರವಾಗಿ ಯಾರು ಬೀದಿಯಲ್ಲಿ ನಿಂತು ಹೋರಾಟ ಮಾಡ್ತಾರ, ಹೋರಾಟ ಮಾಡೋರ ಮೇಲೆ ಇಡಿ IT ಅಂತಂದು ದಾಳಿ ಮಾಡಿ ಎದುರಿಸ್ತಕ್ಕಂಥ ಹುನ್ನಾರಕ್ಕೆ ಇವತ್ತು ಕೈ ಹಾಕಿದ್ದಾರ. ಅದು ಎದುರಿಸ್ತಕ್ಕಂಥ ಹುನ್ನಾರಕ್ಕೆ ಕೈ ಹಾಕಿದ್ದಾರ. ನಾವು ಎದುರುವ ಜನ ಅಲ್ಲ, ಕಮ್ಯುನಿಸ್ಟರು ಈ ಎದುರ್ತಕ್ಕಂಥ ಬೆದರಿಕೆಂತಕ್ಕಂಥ ಅವಕಾಶಕ್ಕೆ ನಾವು ತಲೆ ತಗ್ಗೋದಿಲ್ಲ. ಹಿಟ್ಲರ್ನ ಸೋಲಿಸ್ತಕ್ಕಂಥ ಇತಿಹಾಸ ಕಮ್ಯುನಿಸ್ಟರಿಗಿದೆ ಮತ್ತು ಈ ಕೋಮುವಾದಿಗಳು ಮತ್ತು ಭ್ರಷ್ಟಾಚಾರಿಗಳಿಗೆ ನಾವು ಎದುರಲ್ಲ. ಹಿಂಗಾಗಿ ಈ ಒಂದು ರಾಜಕೀಯ ದೇಶನ ಬಿಡಬೇಕು BJP ಅವರು ಅಂತಂದು ಇಡೀ ದೇಶಾದ್ಯಂತ ಕಾರ್ಮಿಕರು ಮತ್ತು ರೈತರು ಅವರಿಗೆ ಎಚ್ಚರಿಕೆಯಾಗಿ ಈ ಮುಖಾಂತರ ತಿಳಿಸಕ್ಕೆ ಇಷ್ಟಪಡ್ತಾ ಇದ್ವಿ. ಮತ್ತು ಪಿಣರಾಯಿ ವಿಜಯನ್ ಸಹ ನಿನ್ನೆ ಓಪನ್ ಆಗಿ ಇವತ್ತು ಚಾಲೆಂಜ್ ಮಾಡಿದ್ದ ಹೊರಗಡೆ ಬಂದು ನಾವು ಎದುರೋದಿಲ್ಲ ಅಂತ ಹೇಳ್ತಾರ. ಇವತ್ತು ಪಿಣರಾಯಿ ವಿಜಯನ್ ಸಹ ಇವತ್ತು ನಿನ್ನೆ ತನಿಖೆ ಆದ ನಂತರ ನಾನು ಎದುರೋದಿಲ್ಲ ಅಂತಂದು ಜೊತೆ ಇದ್ದೀವಿ ಅಂತ ಹೇಳ್ತಾರ. ನಾವು ಸಹ ಇಡೀ ದೇಶದ ಕಾರ್ಮಿಕರು ಪಿಣರಾಯಿ ವಿಜಯನ್ ಪರವಾಗಿ ಇರ್ತೀವಿ ಅಂತಂದು ಈ ಮುಖಾಂತರ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂತ ನನಗೆ ಮಾತಾಡೋಕೆ ಅವಕಾಶ ಕೊಟ್ಟು ನಿಮ್ಮೆಲ್ಲರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ.